ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಶುಕ ಮಹರ್ಷಿಯ ಅವತಾರಿಗಳು ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಕರ್ನಾಟಕದ ಮುಮುಕ್ಷುಗಳಿಗೆ ವಿಶೇಷವಾದ ಸಾಹಿತ್ಯವನ್ನು ಕೊಟ್ಟು ಹೋಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ನಮ್ಮಂಥ ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿರುವಂತಹ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಲ್ಲಿ ವಂದನೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, 18ನೇ ವರ್ಷದ ಆರೂಢ ತತ್ವಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ ವಿಜಯ. ಶಿವಪುತ್ರ ಸ್ವಾಮಿಗಳು ಸಿದ್ಧಾರೂಢರ ಹತ್ತಿರ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಂದಿನ ದಿವಸ ನಾವು 4ನೇ ಅಧ್ಯಾಯವನ್ನು ನೋಡಿಕೊಂಡು ಬಂದೇವೆ. 4ನೇ ಅಧ್ಯಾಯದ ಕೈವಲ್ಯ ಪದ್ಧತಿ ಗ್ರಂಥವನ್ನು ಹೇಳ್ತಾ ಬಂದರು. ಈಗ 5ನೇ ಅಧ್ಯಾಯದಲ್ಲಿ ಪರಮಾನುಭವ ಮೋಧಿ ಅಂತಕ್ಕಂಥ ಗ್ರಂಥವನ್ನು ಆಧರಿಸಿ ಇಲ್ಲಿ ಉಪದೇಶ ಮಾಡ್ತಕ್ಕಂಥವರಾಗಿದ್ದಾರೆ. ನೋಡು ನೀ ಶಿವಪುತ್ರ ಸತಿಪತಿ ಗೂಡಿ ಸಂವಾದವನ್ನು ತಮ್ಮಳು ಮಾಡಿ ತತ್ವದ ತಿರುವನೆ ತಿರುತನದ ಹೊಸತೆಂದು ಆರೂಢ. ಹೇ ಶಿವಪುತ್ರ, ಸತಿಪತಿಗೂಡಿ ಸಂವಾದವನ್ನು ಮಾಡಿದ ತಮ್ಮೊಳಗೆ ಸಂವಾದ ಮಾಡತಕ್ಕಂಥ ತತ್ವವನ್ನು ತಿಳಿದವನ ಹೊಸತೆಂದ ಆರೂಢ. ಜಗತ್ತಿನೊಳಗೆ ಗಂಡ ಹೆಂಡತಿಗೆ ಗುರು ಆಗ್ಯಾನ, ಹೆಂಡತಿ ಗಂಡಗೆ ಗುರು ಆಗ್ಯದ. ಗೊತ್ತ ನಿಮಗೆ? ಹೆಂಡತಿ ಗಂಡಗೆ ಗುರು ಆಗಿದ, ಮಾವ ಅಳಿಯನಿಗೆ ಗುರು ಆಗಿದ. ಭಗವದ್ಗೀತಾ. ನಿಮ್ಮ ಮಾವಗಳು ಏನಾರೇ ಹೇಳ್ಯಾರನ ನಿಮಗೆ? ನಿಮ್ಮ ಮಾವಗಳ ಕೈಯಾಗಲ್ಲ, ನಿಮ್ಮ ಮಾವಗಳ ಮಗಳ ಕೈಯಾಗ ಪಾರಾಗೋದ ರಗಡೆ ಐತಿ. ಅಲ್ರಿ, ಸತಿಪತಿ ಗೂಡಿ ಮಾತನಾಡಿದ್ದು ಶಾಸ್ತ್ರ. ಸತಿಪತಿಗಳು ನೀವು ಕೂಡ ಮಾತಾಡ್ತಿರ್ಬೇಕು ಖರೆ, ಪರಂತು ಶಾಸ್ತ್ರ ಮಾತಾಡಿದ್ರು ನೀವು. ಶಾಸ್ತ್ರ ಎಂತ ಮಾತಾಡ್ಯಾರ?
ಎಷ್ಟನೇ ಇಸ್ವಿ ಒಳಗ ತಿಳಿಸ್ಕೊಂಡ್ರು? 15ನೇ ಶತಮಾನ. ಆವತ್ತ ಗಂಡ ಹೆಂಡತಿ ಮಾತನಾಡಿದ ಇವತ್ತಿನ ತನಕ ಉಪನಿಷತ್ನೇ ಬಂದದಲ್ಲ. ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತನ್ನಾಧರಿಸಿ ನೋಡ್ರಿ, ನಮಗೆ ಉಪನಿಷತ್ತು ಓದಾಕ ಆಗಂಗಿಲ್ಲ. ಯಾಕಂದ್ರೆ ಟೈಮ್ ಇಲ್ರಿ ನಮಗೆ. ಮೊದಲ ಸಂಸ್ಕೃತ ವ್ಯಾಕರಣ ಓದ್ಬೇಕಂತ, ಅದಕ್ಕೆ ಗೋಕರ್ಣಕ್ಕೆ ಹೋಗ್ಬೇಕಂತ, ಕುರ್ಕಣಿ ಮನ್ಯಾಗ ಶೀಕರ್ಣಿ ಉಣ್ಬೇಕಂತ, ಆವಾಗ ವ್ಯಾಕರಣ ಬರ್ತೈತೆ ಅಂತ. ಎಲ್ಲಿ ವ್ಯಾಕರಣ ನಮ್ಮ ಪಂಡಿತರು ಅಲ್ಲ ಭಕ್ತಿ ಪರದಾಗ ಕುಡಿಯಾಕಿಟ್ಟಾರ ಪಾಪ. ಬಹಳ ಕಷ್ಟ ಸಂಸ್ಕೃತ ಅನ್ನೋದು. ಆದರೂ ಕೂಡ ನಮ್ಮ ಕನ್ನಡ ನಾಡಿನ ಏನ್ರಿ ಮಹಾತ್ಮರು ಬಿಟ್ಟಿಲ್ಲ. ಕನ್ನಡದೊಳಗೂ ಕೂಡ ಸುರಿದ ಬಾಳೆಯ ಹಣ್ಣಿನಂದದಿ, ಕಳೆದ ಶಿಗುರಿನ ಶಿಟ್ಟಿನಂದದಿ, ಇಳಿಸಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರುವ ತಿಳಿದು ತನ್ನಲ್ಲಿ ತನ್ನ ಮೋಕ್ಷ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನೋ. ಯಾರಿವರು? ಅನುಭವ ಲಿಂಗರಂಗ. ಅವ ಹೇಳ್ತಾ ಇದ್ದಾನೆ, ಸುರಿದ ಬಾಳೆಯ ಹಣ್ಣಿನಂದರೆ. ಬಾಳೆಹಣ್ಣು ತಿನ್ನಕ್ಕೇನು ಭಾಳ ಕಷ್ಟಪಡ್ಬೇಕಾಕತ್ತೆ ಅಂದ್ರೆ, ನಿಮ್ಮ ಬಾಯಿಗೆ ಹದ್ದಿದ್ರು ಹೊಕ್ಕತಿ ಕಾವ ಒಳಗೆ ಅಂತ ಹೇಳಿ. ಬಾಳೆಹಣ್ಣು ಎಷ್ಟು ಸುಲಭವಾಗಿದೆ ತಿನ್ನಾಕ. ಸುರಿದ ಬಾಳೆಯ ಹಣ್ಣಿನಂದಿದೆ, ಕಳೆದ ಶಿಗುರಿನ ಕಬ್ಬಿನಂದರೆ. ಕಬ್ಬ ಶಿಬುರೆಲ್ಲ ಕಳೆದು ತುಕಡಿ ತುಕಡಿ ಮಾಡಿ ಕೊಟ್ಟಾರೆ, ಬಾಯಿಟ್ಟು ಜಗ್ಗುದತ್ರ ಕೆಲಸ. ಸುರಿದ ಬಾಳೆಯ ಹಣ್ಣಿನಂದರಿ, ಕಳೆದ ಶಿಗುರಿನ ಕಬ್ಬು, ಇಳಿಸಿದುಷ್ಣದ ಹಾಲಿನಂದರಿ. ಕಾದ ಆರಿದ ಹಾಲು ಭಾಳ ರುಚಿ ಇರ್ತಾವ, ಕಸಿ ಹಾಲು ರುಚಿ ಇರಂಗಿಲ್ಲ. ಕಾದ ಆರಿದ ಹಾಲ ಎಷ್ಟು ಸರಳವೋ. ತಿಳಿದು ತನ್ನಲ್ಲಿ ತನ್ನ ಮೋಕ್ಷ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು. ಯಾಕೆ ಸಂಸ್ಕೃತಿಯಾಗಿ ಹೋಗ್ತೀರಿ ಹೊತ್ತಮ್ಮ? ಕನ್ನಡದೊಳಗೆ ನಮ್ಮ ನಿಜಗುಣ ಶಿವಗಳು ಕೂಡ ನಮಗೆಲ್ಲ ಆ ಸಂಸ್ಕೃತದ ಮಹಿಮೆಯನ್ನು ಹೇಳ್ತಾ ಇರ್ತಾರೆ. ಶುಕವಾಮದೇವಾದಿ ಸಕಲ ಮುನೀಶ್ವರ ನಿಖರವ ನೊಲವಿಂದೆ ಬಲಗೊಂಡು ಅಕಲಂಕವೆನಿಸುವ ದ್ವೈತ ತತ್ವವರಲ್ಲಿ ಪ್ರಕಟಿಸುವನು ಬಲಾದರಿ. ಅಕಲಂಕವೆನಿಸುವ ದ್ವೈತ. ಕಲಂಕ ಇಲ್ಲೋ ಯಪ್ಪ, ಇದು ಅಕಲಂಕವಾಗಿರ್ತಕ್ಕಂಥದ್ದು. ಅಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಬೇಕಾಗಿತ್ತು ಅಂತಂದರೆ ಅವನ ಕರುಣೆ ಅಂಥದ್ದು. ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನಗಳೆಲ್ಲ ಅವನೇ. ಇಲ್ಲಿ ಕೆಂಪು ಬಟ್ಟಿ, ಬಿಳಿ ಬಟ್ಟಿ, ಹಸಿರು ಬಟ್ಟಿ ಹೇಳಿಲ್ಲ. ಮತ್ತು ನೀವೇನಾರೆ ಅದೇನಿಲ್ಲ, ಅವನಲ್ಲಿ ಗುಣಗಳು ಹೆಂಗಿರಬೇಕು ಅದನ್ನು ವಿವರಣೆ ಮಾಡಿ ಹೇಳಿದಾರಲ್ಲ. ಅಂತಹ ಯಾವ ನಮ್ಮ ನಿಜಗುಣ ಶಿವಯೋಗಿ ಮೈತ್ರೇಯಿ ಎಂಥ ಪುಣ್ಯವಂತರಿರಬೇಕಾದ ತಾಯಿ. ಸ್ವಲ್ಪ ಆ ಮೈತ್ರೇಯಿ ಚರಿತ್ರೆ, ಸ್ವಲ್ಪ ಕಾತ್ಯಾಯನಿ ಚರಿತ್ರೆಯನ್ನು ನನಗೆ ಸಿಕ್ಕಷ್ಟು ಸ್ವಲ್ಪ ವಿವರಣೆ ಮಾಡಿದೆ. ಹ್ಯಾಂಗಿರಬೇಕು ಅಂತ ವಿಚಾರ ಮಾಡಿ ಅದನ್ನು ನಾವು ಅದಕ್ಕೆ ಆಯ್ತು. ಸನ್ಯಾಸಿಗಳಿಗೆ ಮೋಕ್ಷಕ್ಕೆ ಅಂತ ತಿಳ್ಕೋಬೇಡ್ರಿ. ಸನ್ಯಾಸಿಗಳು ಗೃಹಸ್ಥರೇ ಶ್ರೇಷ್ಠ ಅಂತ ಧನ್ಯೋ ಗೃಹಸ್ಥಾಶ್ರಮ
ಈ ಜಗತ್ತಿಗೆ ಮಹಾತ್ಮ ಕೊಟ್ಟವ್ರು ಯಾರಪ್ಪ? ಹೌದಲ್ಲ? ಅನ್ಯೋಗ್ರಸ್ತಾಶ್ರಮ ಅದಕ್ಕೊಂದು ಕೆಲವು ಲಕ್ಷಣಗಳನ್ನು ಹೇಳ ಹ್ಯಾಂಗಿದ್ರೆ ಧನ್ಯರು. ಸಾನಂದಂ ಸದನ ಸುತಾಶ್ಯ ಸುದಿಯ ಕಾಂತಾರ್ಧುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತರತಿ ಚ ಆಜ್ಞಾಪರಾ ಸೇವಕ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಸಾಧು ಸಂಘ ಉಪಾಸತೆ ಸತತಂ ಧನ್ಯೋಗ್ರಸ್ತಾಶ್ರಮ. ನೋಡ್ರಿ, ನೀವೇನು ಸಾಮಾನ್ಯ ಇಲ್ಲಪ್ಪ. ನಮ್ಮ ಕಡೆಯಿಂದ ಆಗೋದಿಲ್ರಿ. ಕೆಲವು ಮಂದಿ ಐತರು, ನೀವು ಅದಕ್ಕೆ ಹುಟ್ಟಿದವ್ರಿ, ನೀನು ಅದಕ್ಕೆ ಹುಟ್ಟಿರಿಪ್ಪ, ನೀನು ಅದಕ್ಕೆ ಹುಟ್ಟಿರಿ, ಇದಕ್ಕೆ ತಿಳ್ಕರೇಟ್ ಮಾಡಕ್ಕೆ ಹುಟ್ಟಿಲ್ಲ. ತಮ್ಮ ಗಂಡ ಎಂತಾಗಿ 4 ಮಕ್ಕಳ ಹಡೋದು, ಮನೆ ಕಟ್ಟಿ ಆದ್ರೆ ಈ ಮನುಷ್ಯ ಜನ್ಮ ಸಾರ್ಥಕತೆ ಅಲ್ಲ. ಮನುಷ್ಯರಾಗಿ ಯಾಕೆ ಹುಟ್ಟಿದೀವೋ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಮಂದಿಗೆಲ್ಲ. ಮನುಷ್ಯರಾಗಿ ಯಾಕೆ ಹುಟ್ಟಿವಿ? ನಾವು ಆಗಿದ್ದೀವಿ ಖರೆ, ಮನುಷ್ಯತ್ವ ಐತೋ ಏನೋ ಇಲ್ಲೋ? ದುರ್ಲಭ ತ್ರಯಮೇವೈ ದೈವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷುತ್ವ ಮಹಾಜನ ಸಂಶಯ. ಮನುಷ್ಯರ ಆಕೃತಿ ಇದ್ರ ಅಲ್ಲ ಆಕೃತಿ ಮನುಷ್ಯಂದು, ಕೃತಿ ರಾಕ್ಷಸದ್ದು ಇತ್ತಂದ್ರೆ ಕೃತಿ ಬೇರೆ ಆಕೃತಿ ಬೇರೆ. ಅದ್ರ ಮನುಷ್ಯತ್ವ ಯಾಕೆ ಹುಟ್ಟಿದ ನೀನು, ನನ್ನ ಕರ್ತವ್ಯ ಏನು? ಈ ದೊಡ್ಡ ದೊಡ್ಡ ಅಂಗಡಿ ಮುಂದೆ ಹೆಣ್ಣು ಬಂದು ಗಂಡು ಬಂದು ಇಟ್ಟಿರ್ತಾರೆ ಗೊತ್ತೈತಿ, ಎಷ್ಟು ಚಂದ ಇರ್ತಾರೆ, ಎಷ್ಟು ಚಂದ ಹಚ್ಕೊಂಡು ಗಂಡ ಹಚ್ಕೊಂಡು ಹೆಣ್ಣ. ಯಾರ ಈ ಹುಡುಗಿನ ನಾ ಹುಡುಗ ಕೊಡ್ತೀರ ಅಂತ ಕೇಳಿದ್ರೇನ? ಎಷ್ಟು ಚಂದ ಇರ್ತಾವ್ರಿ, ನಿರ್ತಾವ ನೋಡ್ರಿ, ಹೆಂಗೆ ಇರ್ತಾವ ಹಂಗೆ ಇರ್ತಾವ. ಈ ಹುಡುಗನ ನಾನು ಹುಡುಗಿನ ಕೊಡ್ತಾವ ತಂದ್ರೆ ಇಲ್ಲ. ಅಂದ್ರೆ ಏನದರ ಅರ್ಥ? ಮನುಷ್ಯತ್ವ ಸರ್ ಇದ್ದಿದ್ದಿಲ್ಲ ಅಂದ್ರೆ ಅಂಗಡಿ ಮುಂದಿನ ಬಾಂಬೆ ಇದ್ದಂದ್ರು. ಅಂಗಡಿ ಮುಂದಿನ ಬಾಂಬೆ ಮನುಷ್ಯತ್ವ ಇಲ್ಲ. ಐತೇನೋ ಆಕೃತಿ ಅದ, ಅದು ಉಪಯೋಗ ಇಲ್ಲ. ಆದ್ದರಿಂದ ಸಾನಂದಂ ಸದನಂ. ಆ ಸದನ ಅಂದ್ರೆ ಮಣಿ. ಮಣಿ ಹೆಂಗಿರ್ಬೇಕು? ಆನಂದ. ಆನಂದ ಅಂದ್ರೆ ಮತ್ತೆ ನೀವೇನ್ರೆ ಆಶಿಸಿ ಬಿಲ್ಡಿಂಗ್ ಇರಬೇಕು ಅಂತ ಹಿಂಗೆ ತಿಳ್ಕೊಬೇಡ್ರಿ. ಗುಡಿಸಲ್ದಾಗ ನಮ್ಮ ಬಸವಾದಿ ಶರಣ ಗುಡಿಸಲ್ದಾಗ ಆಯ್ತು, ಮನೆಯೊಳನೆ ಎದ್ದಾನ ಎಲ್ಲೋ. ಹೊಸ್ತಿರಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಎದ್ದಾನೋ ಎಲ್ಲವೋ. ತನುವಿನಲ್ಲಿ ಹುಷಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಎಲ್ಲ ಕೊಡುವ ಸಂಗಮ ದೇವ. ಮನೆ ಮುಂದೆ ನಿಂತ್ರ ಅದು ಲಕ್ಷಣ ಗೊತ್ತಾಗ್ತದೆ. ಮುಂಜಾನೆ ಶಿಸ್ತ ಕಸ ಹೊಡೆದು ನೀರು ಬಚ್ಚಿ ಅದಕ್ಕೆ ರಂಗೋಲಿ ಹಾಕಿ ಬಾಗಿಲು ಕಟ್ಟಿ ವಿಭೂತಿ ಕುಂಕುಮ ಹಚ್ಚಿ ಒಂದು ಸುಗಂಧ ಊದಿನ ಕಡ್ಡಿ ಹಚ್ಚಿದ್ರೆ ಹೆಂಗೆ ಅನಿಸುತ್ತೆ ಆ ಮನೆ ಮುಂದಿತ್ತ ನಿಮ್ಗೆ? ಇಲ್ಲ, ಅಲ್ಲೇ ಯಾವ ಇಶಿ ಅಲ್ಲೇ ಬಾದು ಎಲ್ಲ ಸೂರ್ಯ. ಮನೆ ನೋಡಿದ್ರೆ ಮನಸ್ಸು ಅರಳಬೇಕು. ಬರೀ ಮನೆ ನೋಡಿದ್ರೆ ಸಾನಂದಂ ಸದನಂ ಸುತಾಶ್ಯ ಸುಧಿಯ. ಮಗ ಬುದ್ಧಿವಂತ ಇರು. ಸುಧಿ ಬುದ್ಧಿ. ಸುಧಿಯ ಒಳ್ಳೆಯ ಬುದ್ಧಿವಂತ ಇರಬೇಕು. ಒಳ್ಳೆಯ ಬುದ್ಧಿವಂತ ಅಂದ್ರೆ ಬಾಟ್ ಗಳಿಸಿ ಸಂಜಿನಾಗ ಅವೆ ಹಾಕೋತ
ಮನೆಗೆ ಬರ್ತಿದ್ದಂದ್ರೆ ಬುದ್ಧಿವಂತನಲ್ಲ, ಸಾಧ್ಯ ಇಲ್ಲ. ಈ ಮನುಷ್ಯ ಏನು ಮಾಡ್ತಾರೆ ಅಂತ ಕೇಳಿದರೆ, ನೌಕರಿ ಥರನ ಹೆಣ್ಣು ಕೊಡ್ತಾರಂತ್ರಿ. ಇದೊಂದು ದೊಡ್ಡ ಗದ್ದಲ. ಮತ್ತು ನೌಕರಿ ಇದ್ದವ್ರು ಏನು ಮಾಡ್ಬೇಕು? ಅವ್ರು ದನ ಕಾಯಕ್ಕೆ ಹೋಗ್ಬೇಕು. ನಾನೊಂದು 100 ಹುಡುಗರು ಸ್ಟ್ರೈಕ್ ಮಾಡಿದ್ರಿ, ನಿಮ್ಗೆ ಯಾರು ಹೆಣ್ಣು ಕೊಡೋದು? ಏನು ಮಾಡ್ತೀರಿ? ಕೆಲವು ಹೆಣ್ಣು ಕೊಡ್ಲಾರ್ಕಾಗಿ ಊರು ಹಾಕೊಂಡು ಸತ್ತಾವ. ಅಲ್ಲೋ ಊರು ಹಾಕೊಂಡ್ಯಾಕೆ ಸತ್ತಿದ್ವಿ? ನಮ್ಮ ಮಟ್ಕೊಳ್ದ ಬಾ ಇಲ್ಲಿ. ನೀನು ಏನು ಧಾಡಾಗೈತೆ? ಊಟ ಕೊಡ್ತೀಯ, ನಷ್ಟ ಕೊಡ್ತೀವಿ, ಆರಾಮ ಅಭ್ಯಾಸ ಮಾಡು. ಹೆಣ್ಣು ಸಿಗಿದ್ರೆ ಏನಾಯ್ತು? ಅದಕ್ಕಂತಾರೆ ಅವರು, ಸಾನಂದಂ ಸದನಂ ಸುತಾಶ್ಚ ಸುರಿಯ ಕಾಂತಾನ ದುರ್ಭಾಷಿಣಿ. ಕಾಂತ ಅಂದ್ರೆ ಗೊತ್ತತಿ? ಕಾಂತ ನ ದುರ್ಭಾಷಿಣಿ. ಹೊರಟು ಮಾತುಗಳು ಇರಬಾರದು. ಹೆಂಡತಿರು ಆಕೆ ಹೊರಟು ಮಾತಿರಬಾರದು. ಹೇಳ್ತಾರ, ಯಾರ ಹೋಗ್ಬಿಟ್ಟು 8 ಮಂದಿನ ಕರ್ಕೊಂಡು ಹೋಗಿರ್ತಾರೆ, ಚಾ ಮಾಡು ಅಂತ ಹೇಳ್ತೀನಿ. ಒಳಗೆ ಏನಂತ ಏನಿಲ್ಲ, ನಿಮಗೂ ಗೊತ್ತಿರಂಗಿಲ್ಲ. ಆಕೆ ಮರ್ಯಾದೆ ಹೆಣ್ಮಗಳಿದ್ದರೆ ಹಿತ್ತಲ ಬಾಗಲ ಹೋಗಿ ಚಾ ಪುಡಿ ಸಾಕಿರ್ತಂತ ಮಾಡಿ ನಿಮಗೆ ಬಡಿತಾವ. ಅದು ಸ್ವಾಮಿಗೆ ನಿಂತಂದ್ರೆ ಏನು ಮಾಡಿ, ಚಾ ಪುಡಿ ಅಲ್ಲ ಚಾ ಪುಡಿ ರಾಮಣ್ಣ ಮತ್ತೊಂದು ಬರ್ತೀಯಪ್ಪ. ಇದು ರಾಮಾಯಣ ಮಹಾಭಾರತ ಕಾಣಿಸ್ತದೆ. ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡ್ರಿ? ಗ್ರಹಿಣಿ, ಗ್ರಹ ಮುಚ್ಚತೆ. ಗ್ರಹಿಣಿ ಇದ್ರೆ ಅದಕ್ಕೆ ಗ್ರಹ ಅಂತಾರೆ. ಮತ್ತು ಗ್ರಹಿಣಿ ಇದ್ದಿದ್ರೆ ಮಠ ಆರಂಭಿ ಮಸೀತರಿ ಹೇಳಿದ್ರು. ಗ್ರಹಿಣಿ ಇರ್ತಾಳೆ, ನಿಮ್ಮ ಮನೆ ಸ್ವಚ್ಛ ಇರ್ತದೆ. ನಾವು ಒಂದು ಊರಿಗೆ ಪುರಾಣ ಹೇಳಕ್ಕೆ ಹೋಗಿದ್ದೆ. ಆ ಹುಡುಗ ಯಪ್ಪ ನಮ್ಮ ಮನ್ಯಾಗ ಪಾದ ಹಾಕ್ರಿ ಅಂತ ಗಂಟ ಬಿದ್ದಿದ್ದವ. ಬರ್ತೇನಪ್ಪ ಅಂತ ಅಂತಿದ್ದೆ. ಅವನ ಮನೆ ಮುಂದೆ ಆದ ಒಬ್ಬರ ಮನೆಗೆ ಹೋಗೋದಿತ್ತು. ಅವ ಹೇಳ, ಅಪ್ಪ ಮನೆ ಬರೀತ ಅದ ನೋಡ್ರಿ, ಇದ ನೋಡಿ ಮನೆ ಅವನು. ಹಿಂಗೆ ಪಾಪ ಹೇಳ ನಮ್ಗೆ ಬೆಟ್ಟಾಗಿ ಹೋಗೋಣ ಅಂತೇಳಿ ಹೊಳಬಾದ್ನೆ ಕೌದಿ ಆಶುನ್ ಮಕ್ಕೊಂಡಿದ್ದ. ಆಕಿ ತವ್ರ ಮನೆ ಹೋಗಿದ್ದಳು. ಹೋಗುವಾಗೇನು ಕಸ ಹೊಡೆದು ಹೋಗಿದ್ದಳಲ್ಲ, ಈ ಭೂಪು ಕಸನ ಹೊಡೆದಿದ್ದಿಲ್ಲ. ನಾವು ಆದ್ಮೇ ಬರೇಪ್ಪ ಅಂತಂದು ಅತ್ತ ಆ ಕಮುದಿಲೇನು ಕಸ ಹೋಗಿ ನೋಡ್ರಿ. ಕಮುದಿಲೇನ ಕಸ ಹೊಡೋದು, ಅದನ್ನ ಹಾಸಿದ 2-3 ಮಕ್ಕಳು. ಅದ್ರಾಗ ಗಂಗಾ ಯಮನ ಸರಸ್ವತಿ ಕತೆ ಆ ಕೌದ್ಯಾಗ ಕುಂಡಿರ್ಬೇಕು. ಮತ್ತೆ ಹೋಗಿದ್ವಿ ಏನು ಮಾಡೋದು? ಯಪ್ಪ ಚಾ ಮಾಡ್ತಾನಲ್ಲ, ಮಾಡಪ್ಪ ಅಲ್ಲೇ ಏನೇನು ಹಾಕಿ ಕುಡಿಸಿದ್ರು ಯಾವಲ್ಲ ಕುಡ್ದೆ ಕಣ್ಣು ಬಾಳ ಬಿಟ್ಟಿದ್ದಾಳೆ. ಏನು ಹಾಕ್ತಿದ್ದೇವೋ ಏನು ಮಾಡಿದೋ? ಯಪ್ಪ ಗಂಡು ಚಾ ಮಾಡೇನಿ, ಗಂಡು ಚಾ ಅಂದವ. ಅವ್ರು ನುಡಿದ ಹೆಣ್ಮಗಳು ಬಾಂಧವರು ಅವ್ರ ಮನೆಯಿಂದ ನನ್ನ ಅವಸ್ಥೆ ನೋಡಿ ಏನು ನೋಡುವ ಚಾ ಮಾಡ್ಯಾನ ನನಗೆ ಎಪ್ಪರೆ ಆಗ ಹೋಗಿ ನೋಡಿದ್ರು. ಯಪ್ಪ ಸಾರಿನ ಪಾತ್ರೆಗೆ ಚಾ ಮಾಡ್ಯಾನ. ಯಾವ ಪಾತ್ರೆ ಏನು ಮಾಡ್ತಾರೆ ಗಣಸ್ಗಳಿಗೆ ಏನು ಗೊತ್ತ ಸುತ್ತಾಗ ಅಮ್ಮ ಬಂದ ಅಡಿಗೆ ಆಗತ್ತೀವೋ ಆ ತಾಯಿ ಎಷ್ಟು ದುಡಿತಾಳೆ, ಏನು ಮಾಡ್ತಾಳೆ? ನಿಮ್ಮ ಮಕ್ಕಳದು ಪಟ್ಟಿರ್ತದಲ್ಲಿ ನಿಮ್ಮ ಮಟ್ಟಿರ್ತದ ನೀ ಪಗಾರ ಕೊಡುತ್ತಂದ್ರೆ ಎಲ್ಲರೂ ಕೇಳ್ಯಾರ ಹೆಣ್ಮಕ್ಳು ಪಗಾರ ನೋಡ್ರಿ. ಅದಕ್ಕೆ ಹೆಣ್ಮಗಳು ಒಂದು ಮನೆ, ಕೊಟ್ಟ ಮನೆ ಹಾಗೂ ಹುಟ್ಟಿದ ಮನೆ ಎರಡನ್ನೂ ಕೀರ್ತಿ ತರಬೇಕಾಗಿತ್ತು ಅಂತಂದ್ರೆ ಅದು ಹೆಂಗಿರ್ಬೇಕು ಅಂದ್ರೆ ಅದನ್ನು ಬರಬಾರದು.
ಅದನ್ನ ವಿಚಾರ ಮಾಡಿದ್ರೆ ಪಂಚಲಕಾರಂ ಭಾರ್ಯ ಪುರುಷ ಪುಣ್ಯೋದಯ ಲಭ್ಯತೆ ಅನುಕೂಲ ವಿಮಲಾಂಗಿ ಕುಶಲ ಕುಲಜ ಸುಶೀಲ ಸಂಪನ್ನ ಪಂಚಲಕಾರಂ ಭಾರ್ಯ ಪುರುಷ ಪುಣ್ಯೋದಯ ಲಭ್ಯತೆ. ಪುರುಷನ ಪುಣ್ಯ ಇದ್ರೆ 5 ಲಕಾರಗಳ ಹೆಂಡತಿ ಸಿಗುತ್ತಾಳೆ. 5 ಲಕಾರ ದಲಾಲಿ ಹುಡುಕೋದಿಲ್ಲ. ಈ ಕಂಡ ಯಾವ ಅಂಕನೇ ಇಲ್ರಿ ಭಾಗ್ಯನೂ ಇಲ್ಲ. ಅನುಕೂಲ ಇಲ್ಲ ಆಯ್ತಿಲ್ರಿ. ಅನುಕೂಲ ಒಂದು ಅನುಕೂಲ ಅಂದ್ರೆ ನೀವು ಬಂದ ಕೂಡಲೇ ಬಿಸಿಲಾಗಿಂದ ಬಂದ್ರೆ ತಣ್ಣೀರು ಹಾಕ್ಬೇಕು. ಥಂಡಿ ಆಗಿದ ನಂತರ ಬಿಸಿಲಿನ ಗಾಳಿ ಹಾಕ್ಬೇಕು. ಕೈಯಾಗ ಟೀ ಹಿಂಗೆಲ್ಲ ಅನುಕೂಲ ನೀ ಹೇಳದಿದ್ರೂ ಕೂಡ ಮಾಡ್ತಕ್ಕಂಥದ್ದು ಅನುಕೂಲ ಅಂತ. ಅನುಕೂಲ ವಿಮಲಾಂಗಿ ಹಂಗಂದ್ರೆ ಶರೀರ ಹ್ಯಾಂಗಿರಬೇಕು ಅಂತ ಕೇಳಿದ್ರೆ ಅಂಗವಿಕಲ ಇರಬಾರದು. ವಿಮಲಾಂಗಿ ಪರಿಶುದ್ಧವಾದ ಶರೀರ ಇರಬೇಕು. ಎಷ್ಟದು ಅನುಕೂಲ ವಿಮಲಾಂಗಿ ಸುಶೀಲ ಶೀಲವತಿ ಅಕಾರಕ್ಕಿಲ್ಲ ಅದ್ರೆ ಅನುಕೂಲ ವಿಮಲಾಂಗಿ ಕುಶಲ ಅಂದ್ರೆ ಜೀವಂತರು. ಮಂತ್ರಿ ಅಂದ್ರೆ ಹೆಂಗ ಏನಾರ ಅಡಚಣೆ ಬಂತಂದ್ರೆ ನೀಯಾಕೆ ಚಿಂತೆ ಮಾಡ್ತೀರಿ, ಇಬ್ಬರು ದುಡಿದು ಅಂದ್ರೆ ಸಾಲ ಹೋಗ್ತೈತೆ ಅಂತ ಆಕೆಗೆ ಧೈರ್ಯವನ್ನು ಗಂಡಿಗೆ ಧೈರ್ಯವನ್ನು ತುಂಬತಕ್ಕಂಥ ಹೆರಬಳಿ ಕುಶಲಾಂ. ಕುಲಜಾಮ್ ಅಂದ್ರೆ ಒಳ್ಳೆಯ ಕುಲವಂತ ಆಗಿರಬೇಕು. ಈ ರೀತಿ ಸುಶೀಲ ಕುಲಜಾಮ್ ಆದಾಗ ಸುಶೀಲ ಸಂಪನ್ನ ಶೀಲವತಿಯಾಗಿರ್ಬೇಕು. ಇವು 5 ಲಕಾರ ಇದ್ರೆ ಪುಣ್ಯ ಇದ್ದ ಪುರುಷನಿಗೆ ಸಿಗ್ತಾರೆ. ಮನೆ ಹೋಗಿ ಜಗಳ ತಿಳಿದು ಮಾರೇ ಮತ್ತು ಲಕಾರ ಅಂತ ಹೇಳಿ ನನ್ನ ಕಡೆ ಬಂದಿಲ್ಲ ಕೇಳೋದು ಹಂಗ ಸ್ವಾಮಿನ ಅಂತ ಹಂಗಾಗಬಾರ್ದು. ಹೇಗೆ ಬರುತ್ತೆ ಸಾನಂದಂ ಸದನಂ ಸುಚೈ ಆನಂದಂ ಸದನಂ. ಹಿಂಗಾಗಿ ನಮ್ಮ ಅಂಗಡಿಯ ದಿವಾಳ ಆಗೈತೆ. ಸಾನಂದಂ ಸದನಂ ಸುತಾಶ ಸುದಿಯ ಕಾಂತವ ದುರ್ಭಾಷಣೆ ಸನ್ಮಿತ್ರಂ. ಮಿತ್ರ ಹೆಂಗಿರ್ಬೇಕು? ಸಂಜೆ ನಾಲ್ಕು ಹೋಗು ಜಾಗಗಳು ಬೇರೆ ಬೇರೆ ಬರತ್ತಾರ. ಸಂಜೆ ನಾ ಈ ಕಡೆ ಪುರಾಣ ಬರ್ತು, ಈ ಕಡೆ ನಾ ಪುರಾಣ ತಿನ್ಸ್ಕೊಂಡು ಬರ್ತಿದ್ದೆ. ರಾತ್ರಿ 10 ಒಂದು ಬಿಲ್ಡಿಂಗ್ ಮುಂದೆ ಒಂದು 100 ಸೈಕಲ್ ಬಿಟ್ಟಿತ್ತು. ನಾ ಕೇಳಿದೆ ಒಳಗೆ ಶಾಸ್ತ್ರ ಇರ್ತೇನೆ ನಾವು ಅಲ್ಲಪ್ಪ ಏನದು ಡ್ರಿಂಕ್ ಮಾಡ್ತಾರೆ ಅಂದು. ಮತ್ತು ಡ್ರಿಂಕ್ ಮಾಡ್ತಾರೆ ಅಂದ್ರೆ ಮತ್ತು ಚಲೋ ಲೈಟ್ ಯಾಕೆ ಹಾಕ್ತಿಲ್ಲ? ಬತ್ತಲ್ಲ ಲೈಟ್ ಡೇಂಜರ್ ಲೈಟ್ ಹಂಗೆ ಹಾಕ್ಯಾರವ ನಾವು. ಅಥವಾ ಆ ಲ್ಯಾಪ್ರು ಬಂದಿರ್ತಾನೋ ಮಗನು ಬಂದಿರ್ತಾನೋ ಗೊತ್ತಾಗಬಾರ್ದಂತೇಳಿ ಡೇಂಜರ್ ಲೈಟ್ ಹಚ್ಚಿರ್ತಾರ ನಾವ. ಸಾನಂದಂ ಸದನಂ ಸುತಾಶ ಸುದಿಯ ಕಾಂತನ ದುರ್ವಾಸನೆ ಸನ್ಮಿತ್ರಂ ಸುಧನಂ. ಧನ ಹೆಂಗಿರಬೇಕು? ಸತ್ಯಶುದ್ಧ ಕಾಯಕದಿಂದ ಗಳಿಸಿದ ಧನ. ಧನ್ಯೋಗ್ರಹಸ್ಥಾಶ್ರಮದ ಲಕ್ಷಣ ಹೇಳಕತ್ತೀನಿ. ಈಗ ಇದನ್ನು ಮರ್ತೀವಿ. ಗಂಟು ಹಾಕ್ಲಾರ್ದ ಕೌಂಟಿ ಹೋದ್ರು ಹೊಂದಂಗೆ ಆಗ್ಬಾರ್ದು. ಮುದುಕಿ ಮನೆ ಬಾರ ಅದಲ್ಲ ಏನ ಸುಧನ. ಸತ್ಯಶುದ್ಧ ಕಾಯಕದಿಂದ ಗಳಿಸಿದ ಧನ ಏನು ಮಾಡ್ತದೆ? ಶಾಬ್ದ ಉಪನಿಷತ್ ಹೇಳ್ಯಾರ. ಭಕ್ತ ಭೋಜನ 3 ಪ್ರಕಾರ ಆಗ್ತದೆ. ಭಕ್ತ ಭೋಜನ ಊಟ ಮಾಡಿದ ಅನ್ನದ ರಸ ಏನೋ ಸ್ಥೂಲ, ಮಧ್ಯಮ, ಸೂಕ್ಷ್ಮ. ಸ್ಥೂಲ ಏನತ್ತೆಲ್ಲ ಅದನ್ನು ಮುಂಜಾನೆ ಹೊರಟು ಹೋಗ್ತದೆ. ಮಧ್ಯಮ ಏನತ್ತೆಲ್ಲ
ಅದು ರಕ್ತ ಮೊದಲು ಮಾಡಿಕೊಂಡು ವೀರ್ಯದ ಪರ್ಯಂತರವಾಗಿ ಸಪ್ತ ಧಾತುಗಳಾಗಿ ಪರಿಣಾಮವನ್ನು ಹೊಂದ್ತದೆ. ಸೂಕ್ಷ್ಮವಾಗಿರ್ತಕ್ಕಂಥ ಅನ್ನದ ಸೂಕ್ಷ್ಮ ರಸ ಮನುಷ್ಯವಾಗಿ ತಯಾರಾಗ್ತದೆ. ಜೈಸ ಅನ್ನ ಜೈಸ ಮನ್. ನಾವು ಅನ್ನ ತಿಂತೀವಲ್ಲ, ಅದು ಶುದ್ಧ ಇತ್ತು ಅಂದರೆ ನಮ್ಮ ಮನಸ್ಸು ಶುದ್ಧ ಇರ್ತದೆ. ಇರ್ಲಿಕ್ಕೆ ಆದ್ದರಿಂದ ಏನು ಹಾಕತ್ತೀನಿ? ಸಾನಂದಂ ಸದನಂ ಸುತಾಶುದ್ಧಯ ಕಾಂತನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತರತಿ ಚ. ಕೇವಲ ತನ್ನ ಹೆಂಡತಿಯಲ್ಲಿ ಮಾತ್ರ ಪ್ರೀತಿಯುಳ್ಳವನಾಗಿರಬೇಕು. ಅರ್ಥಕತ್ತಿಲ್ಲ? ನನ್ನ ಹೆಂಡತಿ ಸೀತಾ ಹಂಗಿರ್ಬೇಕು ಅಂತ ಇವತ್ತನ ಇವ ರಾವಣ ಆಗಿದ್ದಂದ್ರೆ ಅಲ್ಲ, ಇವ ರಾಮ ಆದ್ರೆ ಸೀತಾ ಆಗತ್ತಲ್ಲ, ಹೌದಲ್ರಿ? ಕುಗ್ರಾಮ ಹಂಗಾಗ್ಬಾರ್ದು. ಏನು ಹೇಳಕತ್ತೀರೇನೋ? ಶೋಧನ ಸ್ವಯೋಷಿತ ರತಿ ಚ. ತನ್ನ ಹೆಂಡತಿಯಲ್ಲಿ ಮಾತ್ರ ಪ್ರೀತಿ ರತಿ. ಆಜ್ಞಾಪರ ಸೇವಕ. ಸೇವಕರು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಗಿರಬೇಕು. ಯಾಕ ಅಂತ ಕೇಳಿದ್ರೆ, ನೀನು ಸೇವಕರನ್ನ ಮಕ್ಕಳನ್ನು ನೋಡಿದೆ ಅಂತಂದ್ರೆ ಆ ಸೇವಕರನ್ನ ನಿನ್ನ ಆಜ್ಞೆಯನ್ನು ಇಲ್ಲಂತಂದ್ರೆ ಬರ್ತಂದ್ಕೊಂಡ್ರೆ ಸಾಕಾರ ಅಂದು ಹೋಗ್ತಾರ. ಆಜ್ಞಾಪರ ಸೇವಕ. ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ. ನಿತ್ಯದಲ್ಲಿ ಅತಿಥಿಗಳು ಬರ್ತಿರಬೇಕು. ಆತಿಥ್ಯ ಶಿವಪೂಜನಂ, ನಿತ್ಯದಲ್ಲಿ ಪೂಜಾ ಮಾಡ್ತಿರಬೇಕು. ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ. ಸಾಧು ಸಂಗಂ ಉಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಸಾಧು ಸಂಘ ಉಪಾಸತೆ ಸತತಂ. ಸದಾಕಾಲದಲ್ಲಿ ಸತ್ಸಂಗದಲ್ಲಿ ಬೆರಿತಕ್ಕಂಥ ಇತ್ತು ಅಂತಂದ್ರೆ ಅದು ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಬರಬಾರ್ದಮ್ಮ. ಅದಕ್ಕೋಸ್ಕರವಾಗಿ ಗೃಹಸ್ಥರಾಗಿರ್ತಕ್ಕಂಥ ಯಾಜ್ಞವಲ್ಕರು ಇಬ್ಬರು ಪತ್ನಿಯರು ಯಾಕೆ ಬಂದರು ಏನು ಅದೆಲ್ಲ ಮುಂದೆ ಬರ್ತದ. ಈಗ ಮಂಗಲವನ್ನು ಮಾಡಬೇಕಾಗಿದೆ. ಈ ಅಧ್ಯಾಯದ ಆರಂಭದಲ್ಲಿ ಏನು ಮಂಗಲ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಅವರು ಬರೀತಾ ಇದ್ದಾರೆ, ನಿಜಗುಣರಿಗೆ ನಮಸ್ಕಾರ ರೂಪ ಮಂಗಲವನ್ನು ಮಾಡ್ತಾ ಇದ್ದಾರಲ್ಲ. ನರನ ರೂಪದ ಯೋಗಿ ನಿಜಗುಣ ಅಡಿಗಳೆಮ್ಮೆಯ ಮತಿಗೆ ಮಂಗಲ ಕೊಡುತ್ತ ರಕ್ಷಿಸರೆಂದು ನಾ ಕೊಡಮಡುವೆ ಮುದದಿಂದ. ವರದಿಯಲ್ಲಿ ವೇದಾಂತ ತತ್ವದ ಸೊಡರ ಬೆಳಗಿಸಿ ತಮದ ಕತ್ತಲೆ ಕಳೆದ ಬಿಡದೆ ಕಳೆದ ಯೋಗಿ ಭಾಸ್ಕರ ಅಡಿಗೆ ಜಯ ಜಯತು. ಮೃಡನ ರೂಪದ ಯೋಗಿ ನಿಜಗುಣ ರಡಿಗೆ ಅನ್ವಯ ಮತಿಗೆ ಮಂಗಲ. ಪರಮಾತ್ಮನೇ ನಿಜಗುಣ ರೂಪದಿಂದ ಬಂದ. ಅದನ್ನ ಸಾಹಿತ್ಯವನ್ನು ಬರೆದ ಷಡ್ದರ್ಶನ ಬರೆದ್ರು ಕೂಡ ಯಾರು ಅದನ್ನು ಹೊರಗೆ ತೆಗೆದು ನೋಡಿದ್ದೇ ಇಲ್ಲ. ಏತನ ಆ ನಿಜಗುಣರೇ ಸಿದ್ಧಾರೂಢ ರೂಪದಿಂದ ಬಂದು ಆ ನಿಜಗುಣ ಶಾಸ್ತ್ರ ಪ್ರಚಾರ ಮಾಡಿದ ಮಹಾತ್ಮ ಸಿದ್ಧಾರೂಢಪ್ಪ. ನಾನು ಆದಿಚಿಂಚಲಿ ಕ್ಷೇತ್ರಕ್ಕೆ 10 ಇಂಥವು ಮಾಡಿದ್ದೀನಿ. ಮೊದಲಿನವಿದ್ದಾಗನೂ ಕೂಡ ಏನ್ರಿ ಪದ್ಮಭೂಷಣ ಯಾರು ಸಿದ್ಧಾರೂಢ ನೋಡಿದಾಗ ಆತ್ ನೋಡ ಅವ್ರು ನೋಡಿದ ಕೂಡಲೇ ಎಷ್ಟು ಸಾಧು ಪ್ರೇಮ ನೋಡ್ರಿ. ಸಾಧು ಪ್ರೇಮ. ಅವರು ತಮ್ಮ ಕೊನೆಯ ಪ್ರವಚನದೊಳಗೆ ಹೇಳಿದರು, ಉತ್ತರ ಕರ್ನಾಟಕದೊಳಗೆ ನಿಜಗುಣರ ಶಾಸ್ತ್ರ ಹೇಗೆ ಮನೆ ಮನೆ ಐತೋ ಹಂಗೆ ನಮ್ಮ ಕಡೆ ಅಲ್ರಿ, ನಮ್ಮ ಕಡೆಗೂ ಕೂಡ ಈ ನಿಜಗುಣ ಶಾಸ್ತ್ರ ಮನೆ ಮನೆಗೆ ಮುಟ್ಟಲಿ ಅಂತನ್ನುವ ಕಲ್ಪನೆಯಿಂದ ನಾನು ಈ ಸಾಧನ ಶಿಬಿರವನ್ನು ಏರ್ಪಟ್ಟಿದ್ದೇನೆ. ಇದನ್ನು ಬಿಡಬೇಡ್ರಿ.
ಇದನ್ನು ಬಿಡಬೇಡಿ. ನಿರ್ಮಲಾನಂದ ಸ್ವಾಮಿಗಳು ನಡೆಸ್ಕೊಂಡು ಹೋಗ್ತಾರಂತ. ನಿರ್ಮಲಾನ ಮುಂದೆ ಅವ್ರು ಹೋಗೇ ಬಿಟ್ರು, ಹೊರಮಲಿನ ಆಗಿ ಬಿಟ್ರು. ಮುಂದಿನ ವಿಚಾರವನ್ನು ಹೇಳೇ ಬಿಟ್ರು ಅವರು. ಬಿಡಬೇಡ್ರಿ ನಿರ್ಮಲಾನಂದ ಸ್ವಾಮೀಜಿ ಅವರು. ಅದರಂತೆ ಅವರಿದ್ದಾಗ ಇರೋದು ಈ ನಿರ್ಮಲಾನಂದ ಸ್ವಾಮಿಗಳು ಅವರು ಶುರು ಮಾಡಿದ್ದಾರೆ ನೋಡಿ. ನಾಳೆ ಶೃಂಗೇರಿ ಹೋಗೋದದ. ಶೃಂಗೇರಿ ಒಳಗೆ ಒಂದು 5 ದಿವಸ ಆಗೋದಿಲ್ರಿಪ್ಪ ಅಂದರೆ ಮತ್ತು ಫೋನ್ ಮ್ಯಾಗ ಫೋನ ಮತ್ತು ಇಬ್ಬರು ಬಂದರು, ಸ್ವಾಮೀಜಿ ಅವರು ಬಂದರು, ಬರಬೇಕು ಅಪ್ಪು ಅಂದ್ರಂತ ದೊಡ್ಡವರು ನಿರ್ಮಲಾನಂದ ಸ್ವಾಮೀಜಿ. ಫೋನ್ ಮ್ಯಾಗ ಆಮಂತ್ರ ಕೊಟ್ಟು ಚಂದಲ್ಲ ಹೋಗ್ರಿ, ಹೋಗಿ ಅವರಿಗೆ ಆಮಂತ್ರ ಕೊಟ್ಟು ಬರೀ ಇಬ್ಬರು ಮಹಾತ್ಮರು ಬಂದರು. ಕಾರಣ ಏನು ಅಂತ ಕೇಳಿದ್ರೆ ನಿಜಗೊಂಡು ಶಾಸ್ತ್ರವನ್ನು ನಮಗೆ ತಂದು ಕೊಟ್ಟವರು ಶಿವಪುತ್ರ ಸ್ವಾಮಿಗಳು ಸಿದ್ಧಾರೂಢರು. ಅದಕ್ಕೆ ಟೀಕಾತ್ಮಕರು ಬರೆದವರು ಶಿವಪುತ್ರ ಸ್ವಾಮಿಗಳು. ಆದ್ದರಿಂದ ಪಡವೇರು ವೇದಾಂತ ತತ್ವದ ಸ್ವಡರ ಬೆಳಗಿಸಿ ತಮದ ಕತ್ತಲೆ. ವೇದಾಂತ ತತ್ವದ ಬೆಳಕನ್ನು, ಸ್ವಡರು ಅಂದ್ರೆ ಬೆಳಕನ್ನು ಬೆಳಗಿಸಿ ತಮದ ಕತ್ತಲೆ, ಅಜ್ಞಾನದ ಕತ್ತಲೆಯನ್ನು ಬಿಡದೆ ಕಳೆಯದ ಯೋಗಿ ಭಾಸ್ಕರ ನಡಿಗೆ ಅಂದ್ರೆ ಸುಜ್ಞಾನ ಭಾಸ್ಕರ ಅಂತ ಯಾರವರು? ನಿಜಗುಣ ಶಿವಯೋಗಿಗಳು. ಆಮೇಲೆ ಜ್ಞಾನ ಎಂಬುದು ತಿಳಿದು ನೋಡಿದರೆ ಮಾನವನ ನಿಜವಾದ ಸಂಪದ. ಎರಡನೇ ನೋಡಿ ಏನ್ರಿ? ಜ್ಞಾನ ಎಂಬುದು ತಿಳಿದು ನೋಡಿದರೆ ಮಾನವಗೆ ನಿಜವಾದ ಸಂಪದ. ತಾನೇ ಕಳೆಯುವುದು ಕೋಟಿ ಜನ್ಮದ ಹೀನ ಬಡತನ. ಜ್ಞಾನ ಅಂದ್ರೆ ಏನು ತಿಳ್ಕೊಂಡ್ರಿ? ಅದು ಸಂಪತ್ತು. ಆ ಸಂಪತ್ತು ಆ ಕೋಟಿ ಕೋಟಿ ಜನ್ಮದ ಪಾಪವನ್ನು ಕಳೀತದೆ. ಹಿಂದೆ ಮಾಡಿದ ಸಕಲ ಪಾಪ, ಹಿಂದೆ ಮಾಡಿದ ಸಕಲ ಪಾಪ ತಂದೆ ತಾಯಿಗಳು ಧನ್ಯರಾತನ, ಬಂಧುಗಳ ಕುಲವೆಲ್ಲ ಪಾವನ, ಬಂಧು ನಿಂದೆಡೆ ಎಲ್ಲ ಪುಣ್ಯ ಕ್ಷೇತ್ರವೆನಿಸುವವು. ವರ್ಗೋಮೃತಕಾರ ಬರೀತಾರೆ ಹೇಳ್ರಿ. ಏನದ ಅಂತ ಕೇಳಿದ್ರೆ ಅದು ಎಷ್ಟು ಮಹತ್ವದ್ದದ ತತ್ವಜ್ಞಾನ ಅಲ್ರಿ. ಅದಕ್ಕೆ ಬರಿತಾ ಇದ್ದಾರಲ್ಲ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದದ್ದು ಇನ್ನೊಂದಿಲ್ಲ. ಅದು ಜ್ಞಾನ ಅಂದ್ರೆ ಏನ್ರಿ? ಜ್ಞಾನ ಅಂದ್ರೆ ಏನು? ಅಭೇದ ದರ್ಶನಂ ಹಿ ಜ್ಞಾನಂ. ಅಭೇದ ದರ್ಶನಂ. ಆದ್ರೆ ನಮಗೆ ಜ್ಞಾನ ಇಲ್ಲ ಏನ್ರಿ? ಮನೆಯಿಂದ ಬಂದೀವು, ಸೀದಾ ಮುದ್ಕೊಂಡು ಮನೆಗೆ ಹೋಗ್ತೀವೋ, ಸ್ವಾಮಿಗಳು ಹಿಂಗ್ಯಾಕೆ ಮಾತಾಡಕತ್ತೀರಿ ಅಂತ ನೀವು ಏನ್ರಿ ಅಂದಿರಿ. ಈ ಮನೆಯಿಂದ ಬರೋದು ತಿರುಗಿ ಮನೆಗೆ ಹೋಗೋದು ಇಷ್ಟು ಜ್ಞಾನ ದನಗಳಿಗೂ ಇರ್ತೈತಿ. ದನ ಬಿಡ್ರಿ ನೀವು, ಹೊರಕ ಹೋಗಿರ್ತಾವ. ಬರ್ದನ್ ಬಿಡ್ರಿ ಮನೆಗೆ ಬರ್ತ ಮತ್ತು ಅವಕ್ಕ ನಿಮಗೆ ಅನಬಾರ್ದು. ನೀವೆಲ್ಲ ತಿಳ್ಕೊತೀರಿ, ನೀವೆಲ್ಲ ಶಾಣಾದರಿ. ಇದು ಜ್ಞಾನ ಅಲ್ಲ. ಜ್ಞಾನಾಚೇತ ಲಕ್ಷಣ. ಜ್ಞಾನ ನರಜ ಆತ್ಮಜ್ಞಾನ. ಪಹಾವೇ ಪಹಾಪನ ತೇ ನಾಮ ಜ್ಞಾನ. ಯಾರು? ಸಮರ್ಥ ರಾಮದಾಸರು ದಾಸಬೋಧ ಗ್ರಂಥದೊಳಗೆ ಬರೀತಾ ಇದ್ದಾರೆ. ಏನು? ಜ್ಞಾನ ಮನುಷ್ಯ ಆತ್ಮಜ್ಞಾನ. ಜ್ಞಾನ ಅಂದ್ರೆ ಆತ್ಮಜ್ಞಾನವೇ ಅದು. ಮತ್ತೊಂದು ಜ್ಞಾನ ಏನು ಎದಕ್ಕೂ ಬರಂಗಿಲ್ಲ ಅಲ್ರಿ. ಆತ್ಮಜ್ಞಾನ, ಜ್ಞಾನ ಮನುಷ್ಯ ಆತ್ಮ. ಪಹಾವೇ ಪಹಾಪನ, ತನ್ನನ್ನು ತಾನು ನೋಡುವುದು, ತನ್ನನ್ನು ತಾನು ನೋಡುದು, ತನ್ನನ್ನು ತಾನು ತಿಳಿಯುವುದು. ಪಹಾವೇ ಪಹಾಪನ ತೇ ನಾಮ ಜ್ಞಾನ. ಇದಕ್ಕೆ ಜ್ಞಾನ ಜ್ಞಾನ ಅಂತ ಕರೀತಾರೆ. ಈ ಜ್ಞಾನ ನೋಡಿದರೆ ಮನುಷ್ಯನಿಗೆ ನಿಜವಾದ ಸಂಪತ್ತು ಎಂದು ಹೇಳಿಸಿಕೊಳ್ಳುತ್ತದೆ. ಅದು ಕೋಟಿ ಕೋಟಿ ಜನ್ಮಗಳ ಹೀನವಾದ ಬಡತನವನ್ನು ತಾನೇ ಕಳೆದು ಹಾಕುತ್ತದೆ. ಒಮ್ಮೆ ಜ್ಞಾನ ಅಂದರೆ ಸಾಕ್ರಿ. ನೀವು ಎಷ್ಟು 84 ಜನ್ಮದಲ್ಲಿ ಮಾಡಿದ್ದು ಕೂಡ ಜ್ಞಾನಾಗ್ನಿ
ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅಂದ್ರೆ ಜ್ಞಾನದ ಅಗ್ನಿಯನ್ನು ಹೊತ್ತಿತು ಅಂತಂದ್ರೆ ಸಮಸ್ತ ಏನ್ರಿ ಅದರಿಂದ ಈ ಜ್ಞಾನ ಅನ್ನೋದು ಏನದಪ್ಪ ಅಂತ ಕೇಳಿದ್ರೆ ಕೋಟಿ ಕೋಟಿ ಜನ್ಮಗಳ ಹೀನವಾದ ಬಡತನ ಅಲ್ರಿ. ನಾವು ಸಾಕಷ್ಟು ಕೋಟಿ ಕಟ್ಟಲಿ ಗಳಿಸಿದ್ದೀವಿ ಅಂತ ಅನ್ಬೋದು ನೀವು. ನೀನು ಕೋಟಿ ಅದಕ್ಕೂ ಬರೋಂಗಿಲ್ಲ ಅದು. ಅಮ್ಮ ಬಂದಾಗ ನೋಡಿ ಒಂದು ಕೋಟಿ ಕೊಡ್ತು ನೋಡಿ ತಿರುಗಿ ಬಾ ಬಾ ಅಂತಂದ್ರೆ 3 ಕೋಟಿ ಗಳಿಸಿದ್ದ ಮನೆ ಉದ್ಘಾಟನೆ ನಾನು ಗೊತ್ತು. ಅವನು ಯಮ ಬಂದ, ಯಾರು ಇನ್ನೊಂದ ನಾ ಯಮ ಅಂದವ. ಯಾಕೆ ನೀನು ಯಾಕೆ ಬಂದನೆ ಅಂದವ. ಅವಾಗ ಬಂದ ಮನೆ ಉದ್ಘಾಟನೆ ಮಾಡೋದಲ್ಲ. ಒಂದು 3 ಕೋಟಿ ಕಳಿಸಿ ನೀವು 5 ಕೋಟಿ ತಗೋ. ಈ ಲಂಚ ಕೊಡ್ತಾರಲ್ಲ ಈಗ ಹಂಗೆ ತಿಳ್ಕೊಂಡ ನಾವು. ಆಗೋದಿಲ್ಲ 10 ಕೋಟಿ ತಗೋ, ಒಂದು 2 ದಿವಸ ಬಿಡು ಅನ್ನೋ. ಬಾಯಲ್ಲಿ ಬಿಡ್ತದೆ, ಬಾಯಿಲ್ಲ ಹಾಕ್ಯದ. ಅದು ಯಾರಿಗೂ ಬಿಟ್ಟಿದ್ದಲ್ಲ, ನಮಗೆ ನೆನಪಿರ್ಲಿ. ಖರೆ ಪರಂತೂ ಅವನ ಡೈರಿ ಒಳಗೆ ನಮ್ಮ ಹೆಸರು ಅದ. ಯಾರ ಡೈರ್ಯಾಗ? ಯಮನ್ ಡೈರಿ ಒಳಗೆ. ಸಾವು ಅಂದ್ರೆ ಹಿಂಗದ. ಈಗ ನಾವು ಬದುಕು ಅಂದ್ರೆ ಏನು? ಸಾಯುವುದನ್ನು ಕಲಿಯುವುದೇ ಬದುಕು. ಅರ್ಥ ಆಗತ್ತೇನು? ಸಾಯುವುದನ್ನು ಕಲಿಯುವುದೇ ಬದುಕು. ಮಹಾತ್ಮರು ಆಗಿ ಹೋಗಿದ್ದಾರೆ. ಅವರಂತೆ ಬಂದ, ಅಪ್ಪ ದಯದಿಂದ ನಾನು ಒಂದು ಶಿಕ್ಷಣ ಸಂಸ್ಥೆ ತಗೊಂಡ್ರಿ, ಭಾಳ ಚಂದ ನಡತ್ರಿ ಅಂತಂದ. ಅವರು ಸ್ವಾಮಿಗಳು ಅಂದರು, ನಾನು ಒಂದು ಶಿಕ್ಷಣ ಸಂಸ್ಥೆ ತೆಗೆದೇನಪ್ಪ ಅಂದರು. ನೋಡಿದ್ರು ನೋಡಿಲ್ಲ, ವಿದ್ಯಾರ್ಥಿಗಳು ಟೀಚರ್ ನೋಡಿಲ್ಲ. ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆ ನೀವು ಏನು ಕಲಿಸ್ತೀರಿ ಅಂದವ. ನಾ ಸಾಯೋದನ್ನು ಕಲಿಸ್ತೀನಿ ಅಂದ್ರು. ಅವನ ಸಾಯೋದನ್ನು ಕಲಿಸೋದು ಏನತ್ರಿ? ಆಯುಷ್ ಅಂತ್ರಿ ಸಾಯ್ತಾರಲ್ಲ ಹಂಗಲ್ಲ. ನಾ ಸಾಯುದನ್ನು ಹೆಂಗೆ ಕಲಿಸ್ಬೇಕಂತಾನೆ ಇನ್ನೇ ಹುಟ್ಟಿ ಬರ್ದಂಗೆ ಸಾಯುದನ್ನು ಕಲಿಸ್ತಾನೋ. ಎಣ್ಣೆ ಮುಟ್ಟಿ ಬರ್ದಂಗೆ ಸಾಯುದನ್ನು ಕಲಿಸೋದೇ ಸಿದ್ಧಾರೂಢರ ಮಠ. ಈಗ ಇನ್ನು ಮುಗಿತದು, ಇನ್ನು ಬರಂಗ ಇಲ್ಲ. ಯಾಕ? ಜೀವತ್ವವನ್ನು ಕಳೆದು ಹಾಕ್ತಾ ಇದ್ದಾರೆ. ಆದ್ದರಿಂದ ಅನೇಕ ಜನ್ಮದಲ್ಲಿ ಮಾಡಿದ ಬಡತನ ಅದೆಲ್ಲ ಕಳೆದು ಹೋಗ್ತದೆ. ಯಾವ ಸಂಪತ್ತ? ಜ್ಞಾನ ಸಂಪತ್ತ. ಅದನ್ನೇನು ಹೇಳುವುದು? ಅಜ್ಞಾನದ ಕಾರ್ಯವಾದ ಜನ್ಮ ಜರ ಮರಣಾದಿಗಳನ್ನು ಚೆನ್ನಾಗಿ ಕೆಡಿಸುತ್ತಾ ಪ್ರೇಮಪೂರ್ಣವಾದ ನಿತ್ಯ ಸುಖವನ್ನೇ ಮಾನವನಿಗೆ ತಂದುಕೊಟ್ಟು ರಕ್ಷಿಸುತ್ತದೆ ಎಂಬುದಾಗಿ ಜ್ಞಾನದ ಮಹಿಮೆಯನ್ನು ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆ ಕಷ್ಟ ಜ್ಞಾನದ ಇಚ್ಛೆ ಬರುವುದೇ ಮೊದಲು ಕಷ್ಟದ. ಮನುಷ್ಯಾನ ಸಹಸ್ರೇಶು ಕಶ್ಚಿತ್ ಯತತ್ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ನಾವೇತಿ ತತ್ರತಃ. ಭಗವಂತ ಹೇಳ್ಯಾನಪ್ಪ, ನಾ ಸಾವಿರ ಮಂದಾಗ ಒಬ್ಬ ನನ್ನನ್ನು ನಾನು ತಿಳಿಬೇಕು, ಬ್ರಹ್ಮಜ್ಞಾನ ಮಾಡ್ಕೋಬೇಕು ಅಂತ ಇಚ್ಛಾ ಮಾಡ್ತಾನಂತ. ಇಚ್ಛಾ ಮಾಡುವ ಸಾವಿರ ಮಂದಾಗ ಒಬ್ಬ ಪ್ರಯತ್ನ ಮಾಡ್ತಾನಂತ. ಬರೀ ಇಚ್ಛಾ ಮಾಡಿದ್ರೆ ಕೆಲಸ ಆಗುದಿಲ್ಲ, ಪ್ರಯತ್ನ ಬೇಕಿಲ್ಲ. ಇಚ್ಛಾ ಅದಲ್ಲ, ಪ್ರಯತ್ನ ಮಾಡ್ತಾನೆ ಸಾವಿರ ಮಂದಿಯಾಗ. ಇಚ್ಛಾ ಮಾಡುವ ಸಾವಿರ ಮಂದಿಯಾಗ 999 ಹೋದವ ಅವೆಲ್ಲ ಇಚ್ಛೆ ಮಾಡೇ ಹೋದ. ಹಂಗೆ ಹೋಗ್ಬೇಕಪ್ಪ, ಗುಣಂತಕ್ಕೆ ಹೋಗ್ಬೇಕಪ್ಪ, ಜ್ಞಾನ ಮಾಡ್ಕೋಬೇಕಪ್ಪ. ಮಾಡ್ಕೋ. ಅಲ್ಲೇ ಮುದುಕಿ ಮುಂದೆ ಕೂತಾನ. ಧ್ಯಾನ ಮಾಡ್ಕೋತಾನ. ಮುದುಕಿನ ಧ್ಯಾನ ಮಾಡ್ಕೋ. ಆದ್ದರಿಂದ ಮನುಷ್ಯಾನಾಂ ಸಹಸ್ರೇಶು ಕಚ್ಚಿತ್ ಯತ್ನಮಪಿ ಸಿದ್ಧಾನಾಂ. ಪ್ರಯತ್ನ ಮಾಡುವವರೊಳಗೂ ಕೂಡ ಯಾವನೋ ಒಬ್ಬ ಪುಣ್ಯಾತ್ಮ ಬ್ರಹ್ಮಜ್ಞಾನವನ್ನು ಹೊಂದುತ್ತಾನೆ. ಬ್ರಹ್ಮಜ್ಞಾನ ಅಂದ್ರೇನು? ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿಹುದು ಅದೀಗ ಬ್ರಹ್ಮಜ್ಞಾನ.
ಆವಲ್ಲಿ ಕೇವಲ ನಿಶ್ಚಿಂತನಾಗಿರುವುದು ಅದೀಗ ಬ್ರಹ್ಮಜ್ಞಾನ. ಆವಲ್ಲಿ ತಾನೆಂಬುದು ತೋರದಿಹುದು ಅದೀಗ ಬ್ರಹ್ಮಜ್ಞಾನ. ಆವಲ್ಲಿ ಕೂಲಲ ಚನ್ನ ಸಂಗಮನಲ್ಲದೆ ಮತ್ತೊಂದ ನರಿಯದಿಹುದು ಅದೀಗ ಬ್ರಹ್ಮಜ್ಞಾನ. ಚನ್ನ ಬಸವಣ್ಣ. ಒಬ್ಬರು ವಿರಕ್ತ ಸ್ವಾಮಿಗಳು ಫೋನ್ ಮಾಡಿ ಕೇಳಿ, ಈ ವಚನೆಯಲ್ಲಿ ತೆಗೆದ್ರಿ ಅಂದ್ರು ಅವರು. ನಮ್ಮ ಪುಸ್ತಕ ಬರ್ತೀನಿ ಇದನ್ನು ಏನ್ರಿ, ಅದು ಸರ್ಕಾರದವ್ರೇನು ಪ್ರಿಂಟ್ ಮಾಡಲ್ಲ ವಚನಗಳನ್ನು ಇಂಥದ್ರಾಗೆ ನೋಡ್ರಿ ಅಂತ ನಾನು. ಇವು ವೇದಿಕೆನಾಗ ಬರಂಗಿಲ್ಲ ರೀ ಅವರು. ಕೆಲವು ಮಂದಿ ಏನು ಅಂದರೆ ನಮ್ಮ ಗುರು ಲಿಂಗ ಜಂಗಮ ನೀವು ಪೂಜೆ ಮಾಡ್ಕೊತೀರಿ, ನಮ್ಗೆ ದಕ್ಷಿಣ ಕೊಡ್ಕೊತೀರಿ. ಸೋಮಸಿದ್ಧಾರೂಢ ಹುಟ್ಟಿದಂತೆ ನಾವೆಲ್ಲ ಇಲ್ಲಿ ಪವಿತ್ರಕ್ಕೆ ಬೈದಿದ್ದೇವೆ. ಪುಣ್ಯಾತ್ಮ ಸಿದ್ಧನ ಜನ್ಮ ಆಗದಿದ್ದಿಲ್ಲ ಅಂದ್ರೆ ನಾವೆಲ್ಲ ಕೂಡ್ರಂಗ ಯಾರ್ದು ಪಲ್ಲಕ್ಕಿ ಹೊತ್ಕೊಂಡು ತಿರುಗ್ಯಾರು ಪ್ರಸಂಗ ಬರ್ತಿದ್ದು ನಮಗ ಅಂತಕ್ಕಂಥನಿಲ್ಲ. ವಿಚಾರ ಮಾಡ್ರಿ, ಅವ ಎಷ್ಟು ಪುಣ್ಯಾತ್ಮ ಅದಾನೆ. ಆದ್ದರಿಂದ ಆ ತತ್ವಜ್ಞಾನ ಏನು ಮಾಡ್ತದೆ ಅಂತ ಕೇಳಿದರೆ ಜರೆ ಮರಣಗಳನ್ನು ಚೆನ್ನಾಗಿ ಕೆಡಿಸುತ್ತಾ ಪ್ರೇಮ ಪೂರ್ಣವಾದ ನಿತ್ಯ ಸುಖವನ್ನೇ ಮಾನವನಿಗೆ ತಂದುಕೊಟ್ಟು ರಕ್ಷಿಸುತ್ತದೆ ಎಂಬುದಾಗಿ ಜ್ಞಾನದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಜ್ಞಾನದ ಮಹಿಮೆ ಬಹಳ ದೊಡ್ಡದದ. ಪರಂತು ನೋಡ್ರಿ, ಬಂಗಾರ ಅಂಗಡಿಯಾಗ ಗಿರಾಕಿ ಬಾಳ್ತಾವೋ, ಕಾಯಿಪಲ್ಲೆ ಬಜಾರ್ನಾಗ ಬಾಳ್ತಾವೋ. ಕಾಯಿಪಲ್ಲೆ ಬಜಾರ್ದಾಗ ಇದು ಬಂಗಾರ ಅಂಗಡಿ. ಸಿದ್ಧಾರೂಢ ಮಠ ಬಂಗಾರ ಅಂಗಡಿ. ಇಷ್ಟು ಮಂದಿ ಬಂದಿರೋ ನೀವೆಲ್ಲ ಪುಣ್ಯವಂತರಿದ್ದೀರಿ, ಪುಣ್ಯಾತ್ಮರೇ. 4 ಮಂದಿ ಅಲ್ಲ, 100 ಮಂದಿ ಇದೀರಿ. ಇಲ್ಲ ಅಲ್ರಿ, ಅದು ಪುಣ್ಯ ಇದ್ರೆ ಜಕ್ಕೊಂಡು ಬರ್ತದ, ಇದ್ದಿದ್ರ ಅದು ಪುಣ್ಯ ಇದ್ದಿದ್ದಿಲ್ಲ ಅಂದ್ರೆ ನಿಮ್ಮನ್ನು ಎತ್ತು ಬದುಕುವುದಿಲ್ಲ. ಆಮೇಲೆ ಹೇಳ್ತಾ ಇದ್ದಾರೆ, ಭೂಮಿ ಕಾಮಿನಿ ಹೇಮಗಳಗತಿ ಪ್ರೇಮದಿಂ ಸಂಪಾದಿಸುವವನರ ನೇಮದಿಂದೊಯ್ಯುವನು ಯಮನಿಂಗೆಂತು ಹೇಳುವುದು. ತಾಮಸುರು ತಾವೇನು ಬಲ್ಲರು, ಕಾಮ ತೃಪ್ತಿಯ ಮಾಡಿ ಕೊಲ್ಲುವ ಭಾಮೆಗಾಹುತಿಯಾದ ಹರಕೆಯ ಕುರಿಗಳ ಕಟಕಟ. ಯಾರು ಈ ಕಡೆಗೆ ನೋಡುವುದಿಲ್ಲ, ಬರೇ ಭೂಮಿ ಹೇಮ ಕಾಮಿನಿಗಳಲ್ಲಿ ಮುಳುಗಿದಾರೆಯೋ ಅವ್ರು ಏನು ಹೆಂಗದಾರ ಅಂತೇಳ ಹರಕೆ ಕುರಿ ಇದ್ದಂಗೆ. ಹರಕೆಗೆ ಅಂದೇ ತಂದ ಕುರಿತ ನರಿಯದ ಕಟ ಕೊಡುವರೆಂಬುದ ಹಿರಿದ ಹಸುವಿಗೆ ತಳಿರ ಮೆರುವುದು ತೋರಣಕ್ಕೆ ತಂದ ನರಕುರಿಗಳದರಂತೆ ತಮಗ ಮರಣವನು ತಾವರಿಯರು. ಸಂಸರಣ ದುಃಖಕ್ಕೆ ಮಗ್ನರಾಗಿ ಮೃತ್ಯುವಶರಹರು ಮಾಲಿಂಗರಂಗರು. ಅನುಭವ ಅಮೃತ ಭಾಳ ಚಂದ ಗ್ರಂಥದ ಓದಲೇಬೇಕಾದ ಅವ್ರೇನು ಹೇಳ್ತಾ ಇದ್ದಾರೆ, ಹರಕೆಗೆ ಅಂದೇ ತಂದ ಕುರಿತ ನರಿಯದ ಕಟ. ಅಯ್ಯೋ ಹರಕೆ ಹೇಳ್ತಾನ, ಕುರಿ ತಂದಾನ. ಅದೇ ಇನ್ನೊಂದು ಕ್ಷಣಾರ್ಥದೊಳಗೆ ಕುತ್ತಿಗಿನಾಗ ಕಟಕ್ ಬೀಳ್ತದೆ, ಅದು ಗೊತ್ತಿಲ್ಲ. ಅದೇನು ಮಾಡ್ತತಿ, ಆ ತೋರಣಕ್ಕೆ ತಂದ ತಳಿರು ತೋರಣಗಳನ್ನು ಜಿಗದ ತಿತ್ತತ್ತೆ ಹಸುವಿಗಾಗಿ. ನೋಡ್ರಿ, ನರಕುರಿಗಳದರಂತೆ ತಮಗ ಮರಣವನ್ನು ತಾವರಿಯರು. ಅಜ್ಞಾನಿಗಳಾದ ನರಕುರಿಗಳು ಕೂಡ ನನ್ನ ಹರಕೆ ಕುರಿ ಅಂತ ತಿಳ್ಕೊಳ್ಳಿಲ್ಲ. ಅದು ಅಲ್ಲ, ಒಂದಿಲ್ಲ ಒಂದು ದಿವಸ ಯಮ ಬಂದ ತಗೊಂಡು ಹೋಗ್ತಾ ಇದ್ದಾನೆ. ಆದ್ದರಿಂದ ಬರೀ ಹೇಮ ಭೂಮಿ ಕಾಮಿನಿಯೊಳಗೆ ಮನಸ್ಸನ್ನು ಮುಳುಗಿಸಿದವರು ಅವ್ರು ಏನು ಮಾಡ್ತಾರೆ ಅಂತ ಕೇಳ ಹರಕೆಯ ಕುರಿಯಂತೆ ಒಂದು ದಿವಸ ಹೋಗ್ಬಿಡ್ತಾರೆ. ಇವಾಗ ಹಸಿವೆ ಬಾಣದ ವಿಷಯದ ಹಸಿವೆ ಅದಲ್ರಿ. ಆ ಕುರಿ ಹಸದ ಅದಲ್ರಿ, ಹಸದ ಬಹಳ ಭೂತವು ಕೂಡಿ ಅದ್ಭುತವಾಯಿತು. ಕಿಚ್ಚು ಕೋಡಿತ್ತು, ನೀರು ನೀರಡಿಸಿತ್ತು.
ಏನಂತ ಗುಹೇಶ್ವರ ಅಂತ ಭೂತ ಕೂಡಿ ಅದ್ಭುತವಾಯ್ತು. ಪಂಚಭೂತಗಳು 5 ದೇವ ಬಿಡ್ದಾವ, ಒಂದ ದೇವ ಬಿಡು ಸಾಕ. ಅದ್ಯಾಂಗೆ ಹೇಳ್ತೀರಿ ದೇವ್ ಬಿಡ್ದಾವ? ನಾನು ಹಾಗ್ಯಾಂಗೆ ಹೇಳ್ತೀರಿ ಅಂದ್ರೆ ಇದ್ದಂಗೆ ಹೇಳುವಲ್ರಲ್ಲ. ನಾನು ಪರಮಾತ್ಮ ಅಂತ ಹೇಳ್ತಿರೋ ಏನೋ ದೇಹ ಅಂತ ಹೇಳ್ತಿರೋ, ಇದ ಬರಬಾರ್ಕಿ. ಆ ಬ್ರಾಹ್ಮಣ ಹೆಣ್ಮಗಳಿಗೆ ಮುಸುಲ್ರು ದೇವ್ ಬರೀತಂತ. ಆ ಬ್ರಾಹ್ಮಣ ಹೆಣ್ಮಗಳು ಆಕೆ ಹೆಸರು ಲಕ್ಷ್ಮೀಬಾಯಿ. ಅದು ಮುಸುಲ್ರ ಬರೀತು. ಯಾರು ನೀನು? ಪ್ರೀತಮ ಏನ್ ಪಾತಮ ಪಾತಮ ಏನ್ ಬೇಕು? ಅಂಡ ಹೋನ ಅಂಡ ಹೋನ. ದೇವ್ ಹೆಂಗ್ ಬರ್ತಲ್ಲ, ಆಕಿ 1 ದೇವ್ ಬರುತ್ತೆ, ನಮ್ಗೆ 5 ದೇವ್ ಬಡ್ದಾವ. ಇದು ಅಂಡ ಹೋನ ವಿಚಾರ ಮಾಡ್ತಮ್ಮ. ಆದ್ದರಿಂದ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ನರಕುರಿಗಳಂತೆ ಇವರೆಲ್ಲ ಏನು ಮಾಡ್ತಾರೆ, ಒಂದು ದಿವ್ಸ ಸತ್ತು ಹೋಗ್ತಾರೆ. ಬರೇ ಹೆಣ್ಣು ಹಣ್ಣು ಮಣ್ಣು ಅಲ್ರಿ. ಹೆಣ್ಣಿಗಾಗಿ 70 ಕೋಟಿ, ಮಣ್ಣಿಗಾಗಿ 70 ಕೋಟಿ, ಮಣ್ಣಿಗಾಗಿ 70 ಕೋಟಿ, ನೆನಗಾಗಿ 70 ಅಂಬರನು. ಮೊನ್ನೆ ಇವ್ರು ಬಂದಾಗ ಒಂದು 100 ಮಂದಿ ಸಾಕ್ತಾರೆ ಕಾಲು ತುಳ್ದಕ್ಕೆ. ಚಲೋ ಮಾಡ್ರಪ್ಪ ಅಂತ ನಾನು ಯಾವ್ದಾರು ಚಲೋ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಪ್ರಾಣ ಅರ್ಥ ಹೊಕ್ಕವು. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಗಾನ ಕಂಠಿದ ಮಾಂಸವನ್ನು ಕಾನು ತೋಡುತ್ತ ಬಂದು ತಿನ್ನಲು ಗಾನ ಕಂಠಿದ ಸಿಲ್ಕಿ ಸಾಯುವ ಮೀನಿನಂಜದಲ್ಲಿ. ಏನು ಮಾಡ್ತಾರೆ? ಜ್ಞಾನ ಸಂಪಾದನೆಯ ಸಾಧನೆ ಜ್ಞಾನ ಸಂಪಾದಿಸದೆ ಅದಲ್ಲ ಧನ ಧಾನ್ಯವನ್ನೇ ಸಂಗ್ರಹಿಸಿ ಮನುಷ್ಯನು ತಾನೇ ಸಾಯುತ್ಯನು ಕೊನೆಯಲ್ಲಿ ಮನದಿ ತಳಸಿ. ಅದರಾಗ ಹೊತ್ತು ಆಯುಷ್ಯ 10 ರಾತ್ರಿ ಹೋದು 50, ಪ್ರಾಯಕ್ಕೆ 20, ಪ್ರಾಯಕ್ಕೆ ಶಿವನಾಮವನ್ನು ಸ್ಮರಿಸೋ, ದೀರ್ಘ ಮಾಲೆಯ ಪರಿಹರಿಸೋ. ಗೊತ್ತಾಗಿಲ್ರಿ, ರೊಕ್ಕ ಆದ್ರೆ ಸಾಕು. ರೊಕ್ಕ ಈ ಕಪ್ಪೆ ಎಂತ ಗೊತ್ತ? ನೀವು ಯಾವ ಕಪ್ಪೆ ಗೊತ್ತ? ಹಿಂದಿನ ಜನದಾಗ ರೊಕ್ಕ ಅಂದಿರ್ ಸತ್ತಾವಲ್ಲ, ಅವು ಕಪ್ಪೆ ಹುಟ್ಟ್ಯಾವ. ಏನು ಸಾಧಿಸಿ ಏನು ಮಾಡ್ರೆ ಏನು ಪ್ರಯೋಜನ ಇಲ್ಲ ತಮ್ಮ. ಆದ್ದರಿಂದ ಗಾನ ಕಂಠಿದ ಮಾಂಸವನ್ನು ಕಾನು ತೋಡುತ್ತ ಬಂದು ತಿನ್ನಲು ಗಾನ ಕಂಠಿದ ಗಂಟಲು ಸಿಕ್ಕಿ ಸಾಯುವ ಮೀನ. 5 ಹೇಳಾರ. 5 ವಿಷಯಗಳಿಗೆ 5 ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಾಣಿಗಳ. ಮತ್ಸ್ಯ ಜೀವಾಲಂ ಪಟದಿ ಕಚ್ಚೇರಿ ನೇತ್ರದಲ್ಲಿ ಶಲಭ ಹೃದಯ ತೆಲಿ ಕರಣು ಕರಾಣೆ ಚೆಡಿ ಭ್ರಮರ ಒಂದಕ್ಕೊಂದು ಹುಚ್ಚು ಹಿಡಿದು ಸತ್ರ 5 ವಿಷಯದ ಇಚ್ಛೆ ಉಳವ ಸಾಯುವುದೇನರಿದು ಅಂತ ಅಮೃತಕಾರ ಬರೀತಾ ಇದ್ದಾರಲ್ಲ. ಮ್ಯಾಗಿಂದು ಮೀನಿಗೆ ಮಾಂಸ ಕಾಣಿಸ್ತದ, ಒಳಗಿಂದ ಕಾಣಿಸಂಗಿಲ್ಲ. ಅದು ಯಾವ ಮೀನಂತ ಕೇಳಿದ್ರು ಮರೆಯಮಂತ. ಆ ಮೀನ ಒಳಗೆ ಏನೈತಿ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕ ಏನು ಒಂದೊಂದು ಹುಳ ಹಾಕಿರ್ತಾರ ಬೆರಕಿ ಹುಳ. ಆ ಹುಳ ನೋಡಿ ಓಡಿ ಬರ್ತದೆ, ಗಪ್ಪ ಬಾಯಿ ಹಾಕತಿ, ಕಣ್ಣದಾಗ ಸಿದ್ಧತೆ ಅಲ್ಲ ಬಂಡಿ ತೆಗಿತಾನ ಸತ್ತು ಹೋಗ್ತದೆ. ಹಾಗೆ ಇಲ್ಲಿ ಜ್ಞಾನ ಸಂಪಾದಿಸದೆ ಧನ ಧಾನ್ಯಗಳ ಸಂಗ್ರಹಿಸಿ ಮನುಜನು ತಾನೇ ಸಾಯುತ್ಯನು ಕೊನೆಯಲ್ಲಿ ಮನದಿ ತಳಮಳಿಸಿ.
ಅಂತಿದಾಗ ಗೊತ್ತಾಗ್ತೈತಿ. ಈಗ ಗೊತ್ತಾಗುದಿಲ್ಲ. ಕಿಶದಾಗ ರೊಕ್ಕ ಮೇಯಾಗ ಸೊಕ್ಕ ಇದ್ರೆ ಯಾ ದೇವರು ಯಾ ಗುರು ಅಲ್ರಿ. ಒದ್ದಾಡ್ತಿರ್ಬೇಕು, ಹಾಸ್ಯ ಬಿದ್ದ ಏಕಿದವನಿ ಅಲ್ಲೇ ನಡೀತಿರ್ಬೇಕು. ದೇವರ ದೇವ್ರು ಬರ್ತಾ ಅನ್ಕೊಂಡ್ರಿ ಅಲ್ಲೇ ಅಲ್ಲೇನು ಮಾಡೋದು, ಇನ್ನೇನು ಮಾಡೋದು, ಈ ಮುಗಿದ ಕತಿ. ಆವಾಗ ಎಚ್ಚರ ಆಗಲಿಲ್ಲ, ಈಗ ಗೊತ್ತಾಗ್ತದೆ ಮನುಷ್ಯ. ಚಪ್ಪ ಏನು ಮಾಡಿಪ್ಪ, ನಾನು ಒಳ್ಳೇದನ್ನು ಮಾಡಲಿಲ್ಲ. ಎಂ ವಾಪಿ ಸ್ಮರನ್ ತ್ಯಜತ್ಯಂತೆ ಕಲೇವರಂ ತಮ್ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಅಂತ್ಯಕಾಲದಾಗ ಭಾಳ ಪವಿತ್ರವಾದ ಕ್ಷಣ ಅದ ಅಂತ್ಯಕಾಲ. ನೆನಪಿಡಿರಿ, ನಮಗೂ ನಿಮಗೂ ಬರ್ತಾರೆ ಅಂತ್ಯಕಾಲ. ಅಂತ್ಯಕಾಲದಾಗ ಏನನ್ನ ನೆನೆಸಿ ನೀವು ಸಾಯ್ತೀರಿ ಅದೇ ಆಗಿ ಹುಟ್ಟುತ್ತೀರಿ ಅಂತ ಭಗವಂತ ಹೇಳೋಣ. ನಾನು ಸುತ್ತ ಬಂತೀರಿ ಸ್ವಾಮಿ ಅಂತೇಳಿ ಹೇಳ್ತಾ ಇದ್ದಾನಲ್ಲ. ಅದು ಮುದುಕಿ ಸಾಯಕ್ಕಾಗಿತ್ತು ರೀ. ಸಾಯುವಾಗ ಬಾಯಿ ಹೋತು, ಪ್ರಾಣ ಹೋಗಿತ್ತ ಬಾಯಿ ಹೋತಂದ್ರೆ ಬಾಯಿ ಕಟ್ರಿ. ಪ್ರಾಣ ಹೋಗಿತ್ತ ಮೊದಲು ಬಾಯಿ ಹೋತಂದ್ರೆ ಅಯ್ಯಯ್ಯೋ ಅದು ಹಿಂಗೆ ಕೈ ಮಾಡೋಕ್ಕಾಯ್ತು, ಹಿಂಗೆ ಕೈ ಮಾಡೋಕ್ಕಾಯ್ತು ಕೂಡಲೇ ಕರ್ನಾಟಕ ಬ್ಯಾಂಕಾ ಕಾರ್ಪೊರೇಷನಾ ತೆಲಗಿದಲ್ಲ ಅದು ಬರೀ ಅನ್ನೋಕ್ಕಾಯ್ತು. ಅವಾಗ ಡಾಕ್ಟರ್ ಕರ್ಕೊಂಡು ಬಂದರು. ಎರಡು ಮಾತು ಮಾತಾಡು ಸಾಯುವಾಳಕ್ಕೆ ಅದಕ್ಕೆ ತಕರಾರು ಇಲ್ಲ. ಎರಡು ಮಾತು ಮಾತಾಡಕ್ಕೆ ಏನು 1,00,000 ರೂಪಾಯಿ ಅಂದರು. ಆದ್ರೂ ಹೋಗೋದಕ್ಕ ಏನೋ ಹೋಗ್ದಾಳ, ಏನೋ ಮಾಡ್ಯಾಳ, ಎಲ್ಲಿ ಬಿಟ್ಟಾಳ. 1,00,000 ರೂಪಾಯಿ ಅಂತ ತೊಗೊಂಡ ಇಂಜೆಕ್ಷನ್ ಕೊಟ್ಟ. ಏನು ಯಾವ ಕರ ಕಸಬಾಗಿ ತಿನ್ನಾಕತ್ತೈತ್ರಿ, ನಿಮಗೆ ಬಾಳೆ ಮಾಡಕ್ಕೆ ಬರಂಗಿಲ್ಲ ಅಂತ ಹೋಗಿ ಕರ ಕಸಬಾಗಿ ಅಂತ ಸಮಯ. ಹುಷಾರಿರ್ಲಿ, ಒಂದಿಲ್ಲ ಒಂದು ದಿವಸ ಬರ್ತದೆ. ಅಂತ ಸಮಯದ ಸಿದ್ಧಾರೂಢ ಅಂದ್ರೆ ಕಲಾಸ ಭಾಳ ಚಲೋ ಹೋದ. ಅದು ಅನ್ನೋದು ಸುಮ್ಮನೆ ಬರಂಗಿಲ್ಲ ರೀ. ಮೇಲೆ ಮೇಲೆ ಅಂಥವ್ರು ಅನ್ಕೋತಿದ್ರೆ ಬರ್ತದೆ. ಹುಡುಗ ಗಿಡ ಕಡಿಯಕ್ಕೆ ಹತ್ತಿದ ಟಂಗಿ, ಎಂಥ ಟಂಗಿ ತಾನ ಯಾವ ಟಂಗಿ ನಂಗಿತಾನೆ ಅದನ್ನ ಕಡಿಯಕ್ಕೆ ಹತ್ತಿದ. ಪಾರ್ವತಿ ಪರಮೇಶ್ವರ ಮ್ಯಾಲ ಹೋಗಕತ್ತಿರು. ಪಾರ್ವತಿ ಪಾಪ ಹೆಣ್ಮಗಳು ನೋಡಿ, ಗಾಡಿ ನಿಲ್ಸು ಪರಮಾತ್ಮ ಯಾಕೆ ಅಂದು ನೋಡ. ಹುಡುಗ ನಿಂತ್ಕೊಂಡು ಈ ಕಡೆ ಆಗತ್ತೈತಿ, ಈ ಸತ್ತ ನಿಂತೊಂದು ಸತ್ತು ಹೋಗ್ತೈತಿ. ಇಂಥವ್ರು ರಗಡದ ನಡಿ ಪಾರ್ವತಿ ಅಂದವ. ಹಂಗಿಲ್ಲ, ನಮ್ಮ ಕಣ್ಣಿಗೆ ಬಿದ್ದಾನ ಅನ್ಬೇಕ. ಹಂಗನ್ ಮಾಡಿ ಅವ್ನ ರಕ್ಷಣೆ ಮಾಡಬೇಕು. ಏನು ಮಾಡೋದು, ಅವನು ರೂಲ್ಸ್ಬೇಕು ನೋಡು. ಅವನು ಕಳ್ದು ಬಿದ್ದರೂ ಸಾಯ್ಬಾರ್ದು. ಹಂಗಾರೆ ಒಂದು ಕರಾರ ನಮ್ಮ ಶಿವಪ್ಪ. ಏನು ಸಾಯುವ ಯವ ಅಂತಂದ್ರೆ ನೀ ಹೋಗ, ಯಪ್ಪ ಅಂದ್ರೆ ನಾ ಹೋಗ. ಹಿಂಗೆ ಅವ್ನು ಯಾಕ್ರೆ ಒಂದನ ತಾನ ತಿಳ್ಕೊಂಡಾಯ್ತು. ಅವ್ನ ಮಿತ್ರ ಮ್ಯಾಗ ಕಡದ ಮುರಿತು. ಬೇಡುವಾಗ ಯಾವ ಎಲ್ಲ ಯಪ್ಪಲ್ಲ. ಅಯ್ಯಯ್ಯೋ ನಡಿ ಪಾರ್ವತಿ ಅಂದ. ಮತ್ತೆ ಯಾಕೆ ಹಿಂಗಕತಿ, ನೀವು ಮ್ಯಾಲ ಸ್ಮರಣೆ ಮಾಡ್ಕೋತಿದ್ರೆ ಸಾಯುವಾಗ ನೆನಪ ಅದೈತೆ ವಿನಃ ಎಂದರೆ ಸೋಮವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಶಿವ ಅಂದರೆ ಕೆಲಸ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಧನಧಾನ್ಯಗಳನ್ನು ನೀನು ನೆನೆದು ಸಾಯುವಾಗ ನೆನೆದಿಪ್ಪ ಅಂತಂದ್ರೆ ನೀ ಪುನಃ ಏನಕ್ಕೈತಂದ್ರೆ ಏನೋ ಆಗಿ ಮತ್ತೆ ಹುಟ್ಟಿ ಬರ್ತಾ ಇದ್ದೀಯಾ ಅಂತ ಹೇಳಿದಾರೆ. ಇನ್ನೂ ಮುಂದಿನ ವಿಷಯವನ್ನು ನಾಳೆ ಕಾರ್ಯಕ್ರಮದಲ್ಲಿ ಹೇಳೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ.